ಥ್ಯಾಂಕ್ ಯು. ಇಲ್ಲಿ ನೋಡ್ರಿ ಪೂರ ಕವರ್ ಆಗತ್ತದ ಕೆಳಗಿಂದೆಲ್ಲ. ಈಗ ರಾತ್ರಿ 3 ಗಂಟೆ ಆಗ್ಯದ್ರಿ. ಮಸ್ತ್ ಚಾ ಕುಡಿಯತ್ತೀವಿ. ಬರೀ ಚಾ ಕುಡಿಯೋ ಮಂದ ಬ್ಯಾಗ್ ತೆಗೆದು ಅನ್ಪ್ಯಾಕ್ ಮಾಡೋಮಂತ. ಫೈನಲಿ ವಿ ಆರ್ ಅಟ್ ಲೊಕೇಶನ್. ನೋಡ್ರಿ ಇಲ್ಲಿ ಬಂದೆ ನಾವು. ಮಯಾನ್ ಬೀಚ್ ಕ್ಲಬ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಎಲ್ಲರೂ ಸರಿ ಟ್ರಿಪ್ಪಿಗೆ ಹೊಂಟೀವಿ. ಟ್ರಿಪ್ಪಿಗೆ ಲೊಕೇಶನ್ ಹೇಳಲ್ಲ ಎಲ್ಲಿ ಹೊಂಟಿವಿ ಅಂತೇಳಿ, ಬಟ್ ಟ್ರಿಪ್ಪಿಗೆ ಹೊಂಟೀವಿ. ಮಸ್ತ್ ಲೊಕೇಶನ್ ಹೊಂಟೀವಿ. ಎಲ್ಲಿ ಹೊಂಟಿವತ್ತು ಅಲ್ಲೇ ತೋರಿಸ್ತೀನಿ. ಸದ್ಯಕ್ಕೆ ತಳಗೆ ಬ್ಯಾಗ್ ಇಡೋದು ಒಳಗೆ. ಸೊ ಒಳಗೆ ಬ್ಯಾಗ್ ಇಟ್ಟು ಸುಮ್ಮನೆ ನೋಡ್ರಿ. ಥ್ಯಾಂಕ್ ಯು. ಅಂತ ಬಸ್ ಬುಕ್ ಮಾಡಿದ್ರೆ ಕಟ್ ಕೂತೈತಿ. ಇದು ಕಿಟಕಿ ಬಸ್ ಬುಕ್ ಮಾಡಿದ್ರು ಮಾರ ಆಂಡ್ರಾಯ್ಡ್ ಐತ್ ಫುಲ್. ಬಿಡ್ತ್ರಿ ಬಿಜಾಪುರದಿಂದ ಬಸ್. ಎಲ್ಲ ಹೊಂಟಿವತ್ತು ಹೇಳಲ್ಲ, ಬಟ್ ಎಲ್ಲಿ ಹೊಂಟಿವತ್ತು ತೋರಿಸ್ತೀವಿ. ಬರೀ ಅಲ್ಲಿ ಹೋಗೋಣ ಗೊತ್ತಾಗೋದು ನಿಮ್ಗೆ ಎಲ್ಲ ಹೊಂಟಿವತ್ತು ಹೇಳಿ. ಈಗ ಸದ್ಯಕ್ಕಂತೂ ಬಿಜಾಪುರ ಬಸ್ ಸ್ಟ್ಯಾಂಡ್ ಕಡೆ ಇದ್ದೀವಿ. ಸೌಂಡ್ ಕ್ವಾಲಿಟಿ ಅಂದ್ರೆ ಭಾರಿ ಕೆಲಸ ಆಗ್ತದೆ ರೀ. ಮಸ್ತ್ ಕೆಲಸ ಆಗ್ತದೆ. ತೊಗೊಂಡಿದ್ದು ಫೈದಾ ಆಯ್ತು, ಉಪಯೋಗ ಆಯ್ತು. ಮಸ್ತ್ ನಿಂತಿರ್ತೀರಿ. ಡ್ರೈವಿಂಗ್ ಕಾಲ ವಿಚಿತ್ರ. ಊಟಕ್ಕೆ ನಿಲ್ಸಿರತ್ತ. ಊಟ ಮಾಡಿದೆವು. ಊಟ ಮಾಡಕ್ಕೆ ಹೊಂಟೀವಿ. ನೋಡ್ರಿ ಊಟ ಮಾಡಕ್ಕೆ ಹೋಗುವಂತ ಏನು ಮಾಡೋದು ನೋಡ್ರಿ. ಫೈನಲಿ ಮಸ್ತ್ ಎಗ್ರೆಸ್ ಹೇಳಿ ಊಟಕ್ಕೆ ನಿಲ್ಸ್ಯಾರ್ರಿ. ಮಸ್ತ್ ಎಗ್ರೆಸ್ ತಿನ್ನಮಂತ ಬರ್ರಿ ನೀವು. ಈಗ ರಾತ್ರಿ 3 ಗಂಟೆ ಆಗ್ಯದ್ರಿ. ಮಸ್ತ್ ಚಾ ಕುಡಿಯತ್ತೀವಿ. ಬರೀ ಚಾ ಕುಡಿಯೋ ಮಂದ ಎಲ್ಲೇ ನಿಲ್ಸ್ಯಾರದ. ಯಾವ ಊರಣ ಇದು? ಯಾವ್ರಂತ ಗೊತ್ತಿಲ್ಲ ತವ್ರಿಗೂ, ನನಗೆ ಗೊತ್ತಿಲ್ಲ. ಬೈ ಕೌನ್ಸಗಾವಿ ಕಣ್ಕೊಮ್ಮಿ ಅಂತ. ಚಂದ್ರ ಮಸ್ತ್ ಇತ್ತು. ಎಕ್ಸಾಕ್ಟ್ಲಿ ಟೈಮಿಗೆ ಹೇಳಿದ. ಕರೆಕ್ಟ್ ಟೈಮಿಗೆ ತಂದು ಇಳಿಸಿದ ರೀ ಬಸ್ದವ. 5:30 ಇದೆ. 5:30ಗೆ ಇಳಿದೀವಿ. ಲೊಕೇಶನ್ ಎಲ್ಲ ಅಂತ ಹೇಳಲ್ಲ, ಬಟ್ ಒಂದು ಊರಾಗ ಇಳಿದೀವಿ. ತೋರಿಸ್ತೀನಿ ಬೇಕಾದ್ರೆ ನೋಡ್ರಿ. ಸೊ ಇಳಿದೀವಿ. ಈಗ ಹೋಗಿ ಫ್ರೆಶಪ್ ಆಗಿ ಏನು ಬ್ರೇಕ್ಫಾಸ್ಟ್ ಮಾಡಿ ಹೋಗೋದು. ಈಗ ಮಸ್ತ್ ಇದು ನಮ್ಮಂತ್ರಿ ಚಾಯ್ ಮತ್ತು ಬನ್ ತಿನ್ನೋಮಂತ ತಿಂದು ಹೋಗೋಮಂತ. ಬಸ್ಸಿನ ಇಲ್ಲಿ ಬಸ್ಸಿಗೆ ವೇಟ್ ಮಾಡತ್ತೀವಿ ಬಸ್ ಸ್ಟಾಪ್ನಾಗ. ಇಲ್ಲಿ ಬಸ್ ಬರೋಣ ತನಕ ಬಸ್ ಬರೋತನ ಲೇಟ್ ಆದತ್ತೆ ಅಂದ್ರೆ ಅದಕ್ಕೆ ಇಲ್ಲಿ ಚಾ ಮತ್ತು ಬನ್ ತಿನ್ನಕ್ಕೆ ಬಂದೀವಿ. ಚಾ ಬನ್ ತಿಂದು ಹೋಗೋಮಂತ. ಇಲ್ಲಿ ನಾವು ಶೆಕೆಗಾದ ಅಂತ ಹೇಳಿ ಬಂದು ಕೂತೀನಿ. ನಾವು ಬಾಜು ಒಂದು ಬೆಂಕಿ ಹಚ್ಬಿಟ್ರೆ ನೋಡ್ರಿ. ಇಲ್ಲಿಂದ ಎದ್ದು ಹೋಗ್ಬೇಕಂತ ಮಾಡ್ರೆ ಗೊತ್ತು. ಅವು ಹಾರ್ದಂಗೆ ಓಡಿ ಬಂದು ಬಸ್ ಹಿಡಿದೇವ್ರಿ. ಎಷ್ಟು ನಿಯರ್ಲಿ 2 ತಾಸು ಇದಿಲ್ಲ ಬೈ? 1.5 ತಾಸು. 1.5 ತಾಸು ಆಯ್ತು. ಅವ್ನಿಗೆ 1.5 ತಾಸು ಲೆಕ್ಕದ, ನನಗೆ 2.5 ತಾಸು ಅದ. 2.5 ತಾಸು 5:00 ಬಂದು ನಿಂತೀವಿ. ಇಲ್ಲಿ ಒಂದು ನಿಮಿಷಕ್ಕೆ ನಾವು 5:00 ಬಂದು ನಿಂತೀವಿ. ನಾ ತಗಾದ್ರು ಬಸ್ ಸಿಕ್ಕಿದಲ್ಲಿ ಈಗ ಜಸ್ಟ್ ಬಂದು ಸ್ವತ್ತು 6 ಬಸ್ ಓಡಿ ಬಂದು ಬಸ್ ಹಿಡಿದೀವಿ. ಸೀಟ್ ಬಸ್ ಅಲ್ಲ, ಸೀಟ್ ಹಿಡಿದೀವಿ. ಬಸ್ ಈಗ ಬಂದು ಜಸ್ಟ್ ಇದು ಫಸ್ಟ್ ಬಸ್ನಾಗ ಕೂತೀವಿ. ನೋಡ್ರಿ ಹೆಂಗೆ ಅಂತಪರ ಗದ್ಲದ. ತುಂಬ್ಯಾಡ್ರ ಮಂದೆಲ್ಲ ತಿಕ್ಕಾಡತ್ತಾರ ತುಂಬಿ. ನಾವು ಮತ್ತು ಸೀಟ್ ಹಿಡ್ಕೊಂಡು ಕೂತೀವಿ. ಮಸ್ತ್ ಎಲ್ಲಿ ಹೊಂಟಿವತ್ತು ತೋರಿಸ್ತೀವಿ. ಅಲ್ಲಿ ಹೋಗೋಣ ತೋರಿಸ್ತೀವಿ ನಿಮ್ಗೆ. ನಮ್ದು ಎಲ್ಲೇ ಸ್ಟೇ ಮಾಡತ್ತೇವೆ. ಇಲ್ಲಿ ಬಂದಿರೋ ಲೊಕೇಶನ್ಗೆ ಬುಕ್ ಮಾಡಿದ್ದು ನಮ್ದು ಗೆಸ್ಟ್ ಹೌಸ್ ಬುಕ್ ಮಾಡಿದ್ದೀವಿ. ನೋಡ್ರಿ ಮಸ್ತ್ ಕಾಣತ್ತದ. ನಮ್ಮ ಗೆಸ್ಟ್ ಹೌಸಿಗೆ ಬಂದೀವ್ರಿ. ನೋಡ್ರಿ ಹ್ಯಾಶ್ ಅನ್ಲಾಕ್ಡ್. ನಾವು ರೆಡಿ ಟು ಗೋ. ವಾವ್, ಜಸ್ಟ್ ಮಸ್ತ್ ಅದ ನೋಡ್ರಿ. ಪೂರ ಸೆಟಪ್, TV ನೋಡ್ರಿ, ಸೋಫಾ. ವಾವ್, ಇದು ನಮ್ಮ ಕಿಚನ್, ಮಿನಿ ಕಿಚನ್. ಎಲ್ಲ ಕೊಟ್ಟಾರ್ರಿ. ಇದು ಓವನು ಕೊಟ್ಟಾರ. ಇಲ್ಲಿ ಕಾಫಿ ಮಕ್ಕ ಕೊಟ್ಟಾರ. ಖಾರ, ಅರಿಶಿನ ಮತ್ತಿದು ಫಿಲ್ಟರ್ ನೀರು ಕೊಟ್ಟಾರ. ನೆಕ್ಸ್ಟ್ ಇದೇನು ಪ್ಲೇಟ್ಸ್ ಅದೆಲ್ಲ ಕೊಟ್ಟಾರ. ಪ್ಲೇಟ್ಸ್, ಇದು ಚಾ ಕುಡಿಯೋಕೆ ಕಪ್ ಅದೆಲ್ಲ ಕೊಟ್ಟಾರ. ಇಲ್ಲಿ ಅಡುಗೆ ಮಾಡ್ಕೋಕೆಲ್ಲ ಕೊಟ್ಟಾರ, ಭಾಂಡೆ ಸಾಮಾನು. ಸೊ ಫ್ರಿಜ್ಜನ್ನು ಕೊಟ್ಟಾರ. ಫ್ರಿಜ್ಜಂತ ಏನಿಲ್ಲ. ಇಲ್ಲಿ ಓದಕ್ಕೆ ಬುಕ್ಸ್ ಕೊಟ್ಟಾರ.
ಇದೇನದು ಬಿಫೋರ್ ದ ಕಾಫಿ ಗೆಟ್ಸ್ ಕೋಲ್ಡ್. ಇಲ್ಲೇನೋ ಒಂದು ಮಸ್ತ್ ಕೊಟ್ರೆ ಲ್ಯಾಂಪ್ ನೋಡ್ರಿ ಎಷ್ಟು ಮಸ್ತ್ ಅದ. ವಾವ್ ಎಷ್ಟು ಮಸ್ತ್ ಅದ. ಇದೇನದ ಬಾತ್ರೂಮ್ ಇರ್ಬೇಕು ಮೇ ಬಿ. ವಾವ್ ಎಷ್ಟು ಮಸ್ತ್ ನೋಡ್ರಿ ಬಾತ್ರೂಮ್ ನೋಡ್ರಿ ಎಷ್ಟು ಮಸ್ತ್ ಕಲರ್ ಎಷ್ಟು ಮಸ್ತ್ ನೋಡ್ರಿ ಪೇಂಟಿಂಗ್ ನೈಸ್. ನೆಕ್ಸ್ಟ್ ಮೇ ಬಿ ಇದು ಬೆಡ್ರೂಮ್ ಇರಬೇಕಾ. ಸೊ ನೆಕ್ಸ್ಟ್ ಇಲ್ಲಿ ದಿಸ್ ಇಸ್ ನಮ್ಮ ಬೆಡ್ರೂಮ್. ವಾವ್ ಎಷ್ಟು ಮಸ್ತ್ ಕೊಟ್ರೆ ನೋಡ್ರಿ. ಎ ಸಿ ವಿತ್ ಬೆಡ್ ಎಲ್ಲ ನೋಡ್ರಿ. ಲಗೇಜ್ ಹಾಕೋಕ್ಕೆಲ್ಲ ಡ್ರೆಸ್ ಹಾಕೋಕ್ಕೆಲ್ಲ ಕೊಟ್ಟಾರ. ಸೊ ಇಲ್ಲಿ ಯೂಸ್ ಡ್ರೆಸ್ ಹಾಕಕ್ಕೆ ಕೊಟ್ಟಾರ. ಇದು ಮಸ್ತ್ ವಾವೆಲ್ಲ ಲ್ಯಾಂಪ್ ಅದೆಲ್ಲ ಕೊಟ್ಟಾರ. ಇಲ್ಲಿ ಒಂದು ಬಾತ್ರೂಮ್ ಇರ್ಬೇಕು. ವಾವ್ ಬಾತ್ರೂಮ್ ಕಲರ್ ಎಷ್ಟು ಮಸ್ತ್ ಮಾಡ್ಯಾರ. ನಂಗೆ ಕಲರ್ ಇಷ್ಟ ಭಾಳ ಆಯ್ತು. ವಾವ್ ನೈಸ್ ಎಲ್ಲ ಕೊಟ್ಟಾರ. ಲೈಟಿಂಗ್ ವಾವ್ ಮಸ್ತ್ ಅದ ರೀ. ವಿಡಿಯೋ ಮಾಡಕ್ಕೆ ಮಸ್ತ್ ಅದ. ಇಷ್ಟೇ ಮಿನಿ ಮಸ್ತ್ ಬಾತ್ರೂಮ್ ಕೊಟ್ಟಾರ. ಮತ್ತು ಕಿಚನ್ ಎಲ್ಲ ಆಯ್ತು. ನೆಕ್ಸ್ಟ್ ಟಿ ವಿ ನೋಡೋಕೆ ಟಿ ವಿ ನೆಟ್ಫ್ಲಿಕ್ಸ್ ಎಲ್ಲ ಕೊಟ್ಟಾರ. ಇವೆಲ್ಲ ಫುಲ್ ಮಸ್ತ್ ಸಾಮಾನು ಅದಾವೆ. ಇಲ್ಲಿ ಹಿಂದೆ ವಾವ್ ನೇಚರ್. ವಾವ್ ಸ್ವಿಮ್ಮಿಂಗ್ ಫೂಲು ಐತಿ ಮಸ್ತ್ ನೋಡ್ರಿ. ಈ ಸೈಡ್ ಆಗತ್ತೆ ಸ್ವಿಮ್ಮಿಂಗ್ ಫೂಲ್ ಕೊಟ್ಟಾರ ನಮ್ಗೆ ನೋಡ್ರಿ. ಡೈಲಿ ಫ್ರೆಶ್ ನೀರು ಬಿಡ್ತಾರ ನೋಡ್ರಿ. ವಾವ್ ನೋಡ್ರಿ ನಮ್ದು ಹಿಂಗೈತೆ ನೋಡ್ರಿ. ನನಗೆ ಭಾಳ ಕಡೆ ಇಷ್ಟ ಆಗೈತಿ. ಮಸ್ತ್ ಮಜಾ ಬರ್ತದೆ ನೋಡೋಕೆ. ಮಸ್ತ್ ಅದ ಫುಲ್ ಎಲ್ಲ. ವಾವ್ ಇಲ್ಲಿ ಅರ್ಬಿ ಒಣಗ್ಸೋಕೆ ಕೊಟ್ಟಾರ. ಅರ್ಬಿ ವಾಶ್ ಮಾಡ್ಕೊಂಡು ಇಲ್ಲಿ ಹಾಕ್ಬೋದು ನಾವು. ಮಸ್ತ್ ಫುಲ್ ನೇಚರ್ ಐತಿ. ಸ್ವಿಮ್ಮಿಂಗ್ ಫೂಲ್ನ ನೇಚರ್ ನೋಡ್ಕೊಂಡು ಸ್ವಿಮ್ಮಿಂಗ್ ಫೂಲ್ ಮಾಡ್ಕೋಬೋದು. ವಾವ್ ಮಸ್ತ್ ಅದ ನೈಸ್. ಏನಿಲ್ಲ ಸ್ವಲ್ಪ ಈಗ ರೆಸ್ಟ್ ಮಾಡೋಮಂತ ಸ್ವಲ್ಪ ಮಕ್ಕೊಂದು ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಮಂತ ಹೊರಗೆ. ಎಲ್ಲಿ ಹೊಂಟೇವಿ ತೋರಿಸ್ತೀನಿ. ನಾವು ಎಲ್ಲಿ ಬಂದೇವಂತೂ ಅಲ್ಲಿ ಹೋಗೋಣ ತೋರಿಸ್ತೀವಿ. ಜಸ್ಟ್ ರೂಮ್ ಅಷ್ಟು ನೋಡ್ರಿ ಸಾಕು. ಅಲ್ಲಿ ತನಕ ವೆಯ್ಟ್ ಮಾಡಿರಿ. ಬಾಯ್. ಬ್ಯಾಗ್ ತೆಗೆದು ಅನ್ಪ್ಯಾಕ್ ಮಾಡೋಮಂತ. ಫೈನಲಿ ನೋಡ್ರಿ ನಂದು ರೂಮ್ ಎಲ್ಲ ಸೆಟ್ ಮಾಡ್ಕೊಂಡೆ ನೋಡ್ರಿ. ಎಲ್ಲ ಡ್ರೆಸ್ಸು ಶೂಸ್ ಎಲ್ಲ ಇಟ್ಕೊಂಡೀನಿ. ಎಲ್ಲ ಡ್ರೆಸ್ ಹೆಂಗೆ ಕಾಣತ್ತ ನೋಡ್ರಿ. ನನಗೆ ರೂಮ್ ಭಾಳ ಇಷ್ಟ ಆಗ್ಯದ. ಮಸ್ತ್ ಮಜಾ ಬರತ್ತದ. ಸ್ವಿಮ್ಮಿಂಗ್ ಫೂಲ್ ಆಡಕ್ಕೆ ಹೋಗುವಂತ. ಈಗ ಸ್ವಿಮ್ಮಿಂಗ್ ಫೂಲ್ ಮಸ್ತ್ ಆಡೋಮಂತ. ಆಮೇಲೆ ಮಕ್ಕಳು ಮತ್ತು ಈಗ ಮಸ್ತ್ ಇಷ್ಟಕ್ಕೆ ಬಂದೀವಿ ಸ್ವಿಮ್ಮಿಂಗ್ ಫೂಲಿಗೆ. ಚಪ್ಪಲೆಲ್ಲ ಬಿಡ್ಬೇಕು. ಚಪ್ಪಲೆಲ್ಲ ಬಿಡುವಂತ ಸ್ವಿಮ್ಮಿಂಗ್ ಫೂಲ್ನಾಗ ಜರದ್ ಬಿಡ್ಬೇಕು. ಮಾರ ಹೇಳ್ತೀನಿ ಪಡ್ಡತ್ತು. ನೀರು ಬಿಸಿದವಣ. ಸ್ವಿಮ್ಮಿಂಗ್ ಫೂಲಾಗ ಮಸ್ತ್ ಬಿಸಿಲು ಬಂದದ. ಮಸ್ತ್ ಮಜಾ ಬರತ್ತದ. ಮಸ್ತ್ ಮಜಾ ಮಾಡತ್ತೀವಿ. ನೆಕ್ಸ್ಟ್ ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಹೊರಗೆ ಹೋಗೋದದ. ಎಲ್ಲ ಹೊಂಟೇವ್ ತೋರಿಸ್ತೀವಿ. ಫೈನಲಿ ಎಲ್ಲರೂ ರೆಡಿ ಆಗೀವಿ. ಅವ್ರು ರೆಡಿ ಆಗತ್ತ. ನಾನು ರೆಡಿ ಆಗೋತೀನಿ. ಹಿಂಗೆ ರೆಡಿಯಾಗಿ ಮಸ್ತ್ ರೆಡಿ ಹೋಗೋದ. ಮಸ್ತ್ ಫೋಟೋ ತಗೋತೀನಿ. ಪೋಸ್ಟ್ ಮಾಡ್ತೀನಿ ನೋಡೋದಂತ. ಅಲ್ಲೆಲ್ಲ ಹೊಂಟೇನ ತೋರಿಸ್ತೀನಿ. ಈಗ ಹೋಗಿ ಮೊದಲು ನಾಷ್ಟ ಮಾಡ್ತೀನಿ. ಒಂದ್ಸಲ ಹೊಟ್ಟೆ ಭಾಳ ಹಸ್ತದ. ಸ್ವಲ್ಪ ಎಲ್ಲ ಮಸ್ತ್ ಸ್ವಿಮ್ಮಿಂಗ್ ಫೂಲ್ನ ಆಡಿ ಡ್ರೆಸ್ ಎಲ್ಲ ವಾಶ್ ಮಾಡಿ ಜಳಕ ಮಾಡಿ ರೆಡಿಯಾಗಿ ಕೂತೀವಿ ಈಗ. ಸೊ ಎಲ್ಲರೂ ಸರಿ ಹೊರಗೆ ಹೊಂಟೀವಿ. ಅಲ್ಲಿ ಹೊಂಟಿವಿ ತೋರಿಸ್ತೀವಿ ನೋಡ್ರಿ. ಸೊ ಇಲ್ಲಿ ಬಂದು ಈ ಕಾರ್ ಬುಕ್ ಮಾಡೀವಿ. ಈ ಕಾರ್ನಾಗೆ ಹೋಗೋದು ಹತ್ತಿ. ಈ ಕಾರ್ ಮಸ್ತ್ ಅಂದರೆ ಬಿಸಿಲು ಒಂದು ಭಾಳ ಐತಲ್ಲ ಅದಕ್ಕೆ ಹತ್ತಿರ ಕಾರ್ ಬುಕ್ ಮಾಡಿತ್ತ. ಫೈನಲಿ ವಿ ಆರ್ ಅಟ್ ಲೊಕೇಶನ್ ನೋಡ್ರಿ. ಇಲ್ಲಿ ಬಂದೆ ನಾವು ಮಯಾನ್ ಬೀಚ್ ಕ್ಲಬ್. ಸೊ ನಾವು ಬಂದೀವಿ ಗೋವಾಕ್ಕೆ. ಅಲ್ಲ ನೋಡ್ರಿ. ಫೈನಲಿ ಒಳಗೆ ಹೋಗೋ ಟೈಮ್ ಬಂತ್ರಿ. 2 ಚೇರ್ ಇಟ್ಟಾರ ನೋಡ್ರಿ. ಮಸ್ತ್ ಫೋಟೋ ತೊಗೊಳಕತ್ತೆ. ಎಂಟ್ರಿಗೆ ಫೋಟೋ ತೊಗೊಳ್ಬೇಕಂತ 2 ಚೇರ್ ಇಟ್ಟಾರ. ಇದೇ ನೋಡ್ರಿ ಮಯಾನ್ ಅಂಜುನಾ ಬೀಚ್ ಅಂತ ಹೇಳಿ. ಅಂಜುನಾ ಸೈಡ್ ಅದ. ಅಂಜುನಾ ಕಡೆ ಬರ್ತದ ಮಯಾನ್ ಬೀಚ್ ಕ್ಲಬ್ ಅಂತೇಳಿ. ಫಸ್ಟ್ ನಮ್ಗೆ ಎಂಟ್ರಿ ಆದ್ಕೊಳ್ಳಿ ಇಲ್ಲಿ ಬಾರ್ ಕಾಣ್ತದ. ಇಲ್ಲಿ ಚೇರ್ ಇಟ್ಟಾರ ನೋಡ್ರಿ. ಸೊ ಎಂಟ್ರಿ ಆದ್ಕೊಳ್ಳಿ ಬಾರ್ ಕಾಣಿದ ತಕ್ಷಣ ಫುಲ್ ಮಸ್ತ್ ಎಲ್ಲ ಓಪನ್ ಏರಿಯಾನೇ ಅದ. ಲೈಕ್ ಎಲ್ಲ ಓಪನ್ ಅದ. ಈ ಕಡೆ ಎಲ್ಲ ಫುಲ್ ಸಿಟ್ಟಿಂಗ್ ಸೆಕ್ಷನ್ ಮಾಡ್ಯಾರ. ಲೈಕ್ ಈವ್ನಿಂಗ್ ಟೈಮ್ ಕೊಡ್ಬೋದು. ಯಾಕಂದ್ರೆ ಮಧ್ಯಾಹ್ನ ಬಿಸಿಲು ಭಾಳ ಐತಿ. ಹಿಂಗಾಗಿ ಕೊಡೋಕ್ಕಾಗಲ್ಲ. ಅದಕ್ಕೆ ಬಿಸಿಲು ಭಾಳ ಐತಿ ನಾವು ಆ ಕಡೆ ಒಳಗಿನ ಸೈಡ್ ಬುಕ್ ಮಾಡೀವಿ. ಇದು ನೋಡ್ರಿ ಮಯಾನ. ಇಲ್ಲಿ ಎಲ್ಲರೂ ಫೋಟೋ ತೊಗೋತಾರೆ. ಮಸ್ತ್ ಫೋಟೋ ಬರ್ತಾವೆ ಇಲ್ಲಿ. ನಾವು ಹೋಗಿ ತೊಗೊಳಮಂತ. ಆಮೇಲೆ ಈ ಫಸ್ಟ್ ಹೋಗಿ ಎಲ್ಲದ ನಮ್ಮ ಸೀಟ್ ನೋಡೋಮಂತ. ನಾವು ಸೀಟ್ ಮಾಡಿದ್ದು ಅಲ್ಲಿ. ಯಾಕಂದ್ರೆ ಬೀಚ್ ಕಾಣ್ಬೇಕಂತ ಹೇಳಿ ಇಲ್ಲೇ ಬುಕ್ ಮಾಡೀವಿ. ಸೊ ಮಸ್ತ್ ಬೀಚ್ ವ್ಯೂ ಕಾಣ್ಕೋತ ಮಸ್ತ್ ತಿಂದು ಮಸ್ತ್ ಫೋಟೋ ತೊಗೊಂಡು ಹೋಗ್ಬೇಕಂತ ನಾವು ಬಂದೀವಿ. ಇಲ್ಲಿಂದ ನೋಡ್ರಿ ವಾವ್ ಎಷ್ಟು ಚಂದ ಕಾಣತ್ತದ ಬೀಚ್. ವಾಹ್
ಏನು ಬೀಚ್ ರೀ, ಏನು ಹವಾ ಬರತ್ತದ ಮಸ್ತ್. ವಾ 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 ತಂಪು ಹವಾ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಕೂತ್ರೆ ಪೂರಾ ಬೀಚ್ ಕವರ್ ಆಗ್ತದೆ. ಎಷ್ಟು ಮಸ್ತ್ ಕಾಣೋದು. ವಾವ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ಪೂರಾ. ವಾವ್. ಅಲ್ಲಿ ನೋಡ್ರಿ ಪ್ಯಾರಾಶೂಟ್ ರೈಡಿಂಗ್ ಮಾಡತ್ತಾರ, ಪ್ಯಾರಾಶೂಟ್ ರೈಡ್. ಸೊ ನೋಡ್ರಿ ಪೂರಾ ಇಲ್ಲಿಂದ ಅಷ್ಟು ಮಸ್ತ್. ವಾವ್, ಇದೆಲ್ಲ ಕೊಡಾಕಿಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಯಾರ. ಮಯಾನ್ ಕೆಫೆ ನೋಡ್ರಿ ಎಷ್ಟು ಮಸ್ತ್ ಅದ. ಅಲ್ಲೆಲ್ಲ ಫುಲ್ ಎಲ್ಲ ಕೂತ್ ಸೀನ್ರಿ ನೋಡ್ಬೋದು ಮುಂದೆಲ್ಲ ಮಸ್ತ್. ಅಲ್ಲೆಲ್ಲ ಅದು ಬೋಟ್ ರೈಡಿಂಗ್ ಮಾಡ್ಸತ್ತಾರ ಅಲ್ಲೆಲ್ಲ, ಬನಾನ ರೈಡ್ ಅದೆಲ್ಲ. ಸ್ವಲ್ಪ ಮಸ್ತ್. ಇಲ್ಲಿ ಪಬ್ ಬಾರ್ ಅದ. ಸೊ ಇಲ್ಲಿದು ಮೂರ್ತಿ ಇದೆ ಮಸ್ತ್. ಇಲ್ಲಿ ಮಸ್ತ್ ಇಲ್ಲಿ ಫೋಟೋ ತೊಗೊಳಮಂತ ಫೋಟೋಸ್ ಭಾರಿ ಬರ್ತಾವೆ. ನೋಡ್ರಿ ಎಷ್ಟು ಚಂದ ಕಾಣೋದು. ವಾವ್, ಇಲ್ಲಿ ಫುಲ್ ಎಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಇಲ್ಲದು ಹೊರಗೆ. ಈಗ ಬಿಸಿಲು ಇರ್ತೈತಿ, ಇಲ್ಲಿ ಯಾರೂ ಇಲ್ಲ. ಸೊ ಎಲ್ಲ ಕಡೆ ಒಳಗದಾರ. ನೋಡ್ರಿ ಎಷ್ಟು ಮಸ್ತ್. ಇಲ್ಲಿಂದೆಲ್ಲ ಬೀಚ್ ಸೀನ್ರಿ ಎಷ್ಟು ಮಸ್ತ್ ಕಾಣೋದು ನೋಡ್ರಿ. ವಾವ್. ಅಲ್ಲಿನೂ ಅದ, ಅಲ್ಲಿ ಏನೋ ಸಿಟ್ಟಿಂಗ್ ಏರಿಯಾ ಅದ. ಅಲ್ಲೇನು ಕೂತು ಮಸ್ತ್ ಬೀಚ್ ವ್ಯೂ ನೋಡ್ಬೋದು ನಾವು. ಅಲ್ಲಿ ತಳಗೆ ಕಾಣತ್ತೈತೆ ನೋಡ್ರಿ, ರೆಡ್ ಕಾರ್ ಹಾಕ್ಯಾರ. ಅಲ್ಲಿ ಕೂತು ಮಸ್ತ್ ಬೀಚ್ ವ್ಯೂ ಎಂಜಾಯ್ ಮಾಡ್ಬೋದು. ಕಡೆ ಎಲ್ಲ ಮಸ್ತ್ ಕೂಡಾಗತ್ ಮಾಡ್ಯಾರ. ಪೂರಾ ಲೊಕೇಶನ್ ಕವರ್ ಮಾಡ್ತದೆ ನೋಡ್ರಿ. ಈಗ ಇಲ್ಲೆಲ್ಲ ಸಿಟ್ಟಿಂಗ್ ಏರಿಯಾ ಅದ, ಮಸ್ತ್ ಅದ. ಫ್ಯಾನ್ ಇಟ್ಟರೆ ಮತ್ತು ಸೆಕೆ ಹೊಡೆದೈತೆ ಅಂತ ಪರಿ ಬಿಸಿಲದ ಗೋವಾದಾಗ. ಇದು ನೋಡ್ರಿ ಏನೋ ಒಂಥರ ಲೈಕ್ ಕಂಬ ಟೈಪ್ ಏನದ, ಜಾಯಿನ್ ದಿ ಟ್ರೈಬ್. ಇಲ್ಲಿಂದ ನಡ್ಕೋತ ಹೋಗಿ ತಳಗೆ ನಿಂತು ನೋಡ್ಬೋದು ನಾವು. ಫುಲ್ ವ್ಯೂ ಕಾಣ್ತದೆ, ಮಸ್ತ್ ಕಾಣ್ತದೆ ಬೀಚ್ ಎಲ್ಲ. ಈಗಂದ್ರೂ ಎಂಟ್ರಿ ಇಲ್ಲ. ಈಗ ನಿಮ್ಗೆ ಮಯಾಂದ ವಾಶ್ರೂಮ್ ತೋರಿಸ್ತೀನಿ ಬರ್ರಿ. ಹೊರಗಿಂದ ಎಷ್ಟು ಮಸ್ತ್ ಅಂದರೆ ವಾಶ್ರೂಮ್ ಹೆಂಗೆ ಇರ್ಬೋದು ನೋಡಮ್ ಬರ್ರಿ. ಇಲ್ಲಿ ಫಸ್ಟ್ ಹೋದ ಕೂಡ ಈ ಕಡೆ ಬರ್ತದೆ ಲೇಡೀಸ್ ವಾಶ್ರೂಮ್, ಆಮೇಲೆ ಈ ಕಡೆ ಜೆಂಟ್ಸ್ ವಾಶ್ರೂಮ್ ಅದ. ನೋಡಮ್ ಬರ್ರಿ. ನೋಡ್ರಿ ವಾಶ್ರೂಮ್ ಎಷ್ಟು ಮಸ್ತ್ ಮಾಡ್ಯಾರ. ವಾವ್, ಲೈಟಿಂಗ್ ಎಷ್ಟು ಮಸ್ತ್ ಮಾಡ್ಯಾರ. ಒಳಗಿಂದ ಎಷ್ಟು ಲೈಕ್ ಫುಲ್ ಕ್ರಿಮಿಶ್ ಮಾಡ್ರಿ. ಇದು ಮಿರರ್ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ. ವಾಶ್ರೂಮ್ ಮುಗಿಸ್ಕೊಂಡು ಹೊರಗೆ ಹೋಗ್ಬರ್ರಿ. ಹೊರಗೆ ಏನಾದ್ರು ತೋರಿಸ್ತೀನಿ. ಇದು ನೋಡ್ರಿ ಎಷ್ಟು ಮಸ್ತ್ ಯೂನಿಕ್ ಅದ. ಏನೇನು ಇದ್ರಾಗ ಕೆತ್ತಾರೆ, ಕಟ್ಟಿಗೆ ಕೆತ್ತಾರೆ, ಎಷ್ಟು ಮಸ್ತ್ ಅದ. ಇಲ್ಲಿ ಒಂದು ಏನೋ ಸಿಟ್ಟಿಂಗ್ ಏರಿಯಾ ಅದ ಮಸ್ತ್. ಇಲ್ಲಿನ ಲೈಕ್ ಸುಟ್ಟಿ ಕೂತು ಏನಾರ ತಿನ್ಬೋದು ಲೈಕ್ ಈ ಥರ ಅದ. ಇದೇನೋ ಒಂಥರ ವಾವ್, ಏನೋ ಒಂಥರ ಯುನಿಕ್ ಮಾಡ್ಯಾರ. ಪೂರಾ ಫುಲ್ ಎಲ್ಲ ವೈಟ್ ಥೀಮ್ ಇಟ್ಕೊಂಡು, ಕ್ರೀಮಿಶ್ ಥೀಮ್ ಇಟ್ಕೊಂಡು ಮಸ್ತ್ ಮಾಡ್ಯಾರ. ವುಡನ್ ಕಲರ್ದ ಲೈಕ್ ಇದು ಇರ್ತದಲ್ಲ ರೀ, ತೆಂಗಿನಕಾಯಿ ಎಲೆ ಅದು ಇಟ್ಕೊಂಡೆಲ್ಲ ಮಾಡ್ಯಾರ. ಎಲ್ಲ ಕಡೆ ಎಷ್ಟು ಮಸ್ತ್ ಆಗಿರ್ ತಂಪು. ಇಲ್ಲಿಂದ ನೋಡ್ರಿ ಪೂರಾ ಹೋಲ್ ಹೋಟೆಲ್ ಕವರ್ ಆಗ್ತದೆ. ತಳಗಿನ ನಿಂತ ತೊಗೊಳತ್ತೀನಿ, ಮಸ್ತ್ ಕಾಣತ್ತದ. ವಾ, ಎಲ್ಲ ಪೂರಾ ವುಡನ್ ಮಾಡಿ ತೊಗೊಂಡಾರ. ಇಲ್ಲಿಂದ ಮತ್ತು ಬೀಚ್ನೂ ಕಾಣ್ತದೆ ಎಷ್ಟು ಚಂದ ನೋಡ್ರಿ. ಫುಲ್ ಬೀಚ್ ಅಲೆಗಳು ಎಷ್ಟು ಚಂದ ಬಡಿದು ಹೊಂಟವು. ಎಷ್ಟು ಚಂದ ಸೌಂಡ್ ಬರತ್ತದ ಬೀಚಿಂದ. ಮತ್ತು ಗಾಳಿನೂ ಎಷ್ಟು ತಂಪು ಬರತ್ತದ. ನೀವು ಬಂದಾಗ ವಿಸಿಟ್ ಮಾಡೋವ್ರಿಗೆ ಖರೆ ಮಸ್ತ್ ಅದ ಹೇಳ್ತೀನಿ. ಇಷ್ಟು ಮಸ್ತ್ ಅದ ಹೇಳ್ತೀನಿ ಬೀಚ್, ಮಯಾನ್ ಬೀಚ್. ವಾಹ್, ನನಗರೆ ಬಂದು ಭಾಳ ಖುಷಿ ಆಯಿತು. ರೊಕ್ಕ ಕೊಟ್ಟಿದ್ದಕ್ಕೂ ತೃಪ್ತಿ ಆಯಿತು. ಅದೊಂದು ಅಂಥ ಪರಿ ವ್ಯೂ ಅದ. ರೊಕ್ಕ ಕೊಟ್ಟಿದ್ದಕ್ಕೂ ವರ್ತ್ಫುಲ್ ಅದ. ಸೊ ಫುಡ್ ಒಂದು ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗದ ಅಂತೇಳಿ. ಫುಡ್ ಏನೋ ಟೇಸ್ಟ್ ಮಾಡಿಲ್ಲ. ಫುಡ್ಡನ್ನು ಹೋಗಿ ಆರ್ಡರ್ ಕೊಡ್ಬೇಕು. ನಾ ಜಸ್ಟ್ ಕ್ಲಿಕ್ ತೊಗೋಬೇಕು ನಾನು. ಸೊ ಅಲ್ಲಿ ಮ್ಯಾಗ ಹೋಗಮಂತ ಬರ್ರಿ. ಸೊ ಅಲ್ಲಿಂದ ಆ ಕಡೆ ಹೋಗೋದು. ಸೊ ಅಂದ್ರೆ ಫುಲ್ ಯುನಿಕ್ ಮಾಡ್ಯಾರ ಮಸ್ತ್. ನೋಡಕ್ಕೆ ಭಾಳ ಖುಷಿ ಆಗತ್ತದ. ಫುಲ್ ಹವು ಹರಿದಂಗೆ ಮಾಡತ್ತಿಲ್ಲ ಅಂದರು ನೋಡ್ರಿ. ಇಲ್ಲಲ್ಲ ಇಲ್ಲಿ ಮಸ್ತ್ ಕೊಡಕ್ಕೆ ಮಾಡ್ಯಾರ. ಬಟ್ ಎಲ್ಲ ಕೂತೆಲ್ಲ ವ್ಯೂ ಎಂಜಾಯ್ ಮಾಡ್ಬೋದು ರೀ. ನೋಡ್ರಿ ಇಲ್ಲಿಂದ ಶೋ ನೋಡ್ಬೋದು. ಐ ಮೀನ್ ಶೋ ಅಲ್ಲ, ಲೈಕ್ ಬೀಚ್ ನೋಡ್ಬೋದು. ಪೂರ ಕಾಣದ. ಅಲ್ಲಿ ಒಂದೇನೋ ಬೇರೆ ಅದ. ಸೊ ಟೋಟಲಿ ಪೂರಾ ಅಂದ್ರೆ ಪೂರಾ ಮಾಯಾನ್ ಪೂರಾ ಮಸ್ತ್ ಅದ. ಸೊ ಕ್ಲಬ್ ಏನೇನೋ ಮೇ ಬಿ ಪಾರ್ಟಿ ಅದೇನು ಮಾಡ್ತಾರೆ, ಸ್ಟೇಜ್ ಲೈಕ್ ಅದ. ಇದು ನೋಡ್ರಿ ಮಿಡಲ್ ಬಾರ್ ಟೈಪ್ ಅದ, ಪಬ್ಬಿನ ಟೈಪ್ ಲೈಕ್ ಬಾರ್ದೆಲ್ಲ ಸೆಕ್ಷನ್ ಅದ, ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ. ಇಲ್ಲಿಂದ ಮತ್ತೆ ಮ್ಯಾಗ ಮ್ಯಾಗ ಒಂದೇನು ಮಸ್ತ್ ವ್ಯೂ ಲೊಕೇಶನ್ ಕಾಣ್ತದೆ ಅನ್ಸದ. ಇದು ನೋಡ್ರಿ ಪೂರಾ ಕಟ್ಗಿಲೆ ಮಾಡ್ಯಾರ. ಫುಲ್ ವುಡನ್ ಅದ, ಮಸ್ತ್ ಅದ. ಹೋಗಂಬರಿ ಮ್ಯಾಗ ಫುಲ್ ವ್ಯೂ ನೋಡೋಮಂತ. ವಾ, ಇಲ್ಲಿಂದ ಎಷ್ಟು ಸೋಫಾ ಹಾಕ್ಯಾರ ನೋಡ್ರಿ. ಎಂಟ್ರಿ ಹೇಳಂಕೊಳ್ಳೇನು ಎಷ್ಟು ಮಸ್ತ್ ಕಾಣತ್ತದ. ವಾ, ಸೀನ್ರಿ ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ. ಇಲ್ಲಿಂದ ಫಸ್ಟ್ ಈ ಕಡೆಯಿಂದ ಹೋಗ್ಬೋದು ಮತ್ತು ಈ ಕಡೆಯಿಂದ ಹೋಗ್ಬೋದು. ಈ ಕಡೆಯಿಂದ ಹೋಗಮಂತ. ಸಣ್ಣ ನ್ಯಾರೋ ಜಾಗ ಅದ, ಸಣ್ಣದದ. ಇದು ನೋಡ್ರಿ ವಾಶ್ ಎಷ್ಟು ಮಸ್ತ್ ಅದ. ಏನು ಸಾಮಾನು ಇಟ್ಟಾರ. ಸೋಫಾ ನೋಡ್ರಿ ಇಲ್ಲಿ ಮಸ್ತ್ ಕೂತು ಎಂಜಾಯ್ ಮಾಡ್ಬೋದು ವ್ಯೂ. ವಾಹ್, ಫ್ಯಾನು ಇಟ್ಟಾರ ನೋಡ್ರಿ, ಮಸ್ತ್ ಶೆಕೆ ಆಗ್ಬಾರ್ದೈತೆ ಹೇಳಿ. ವಾಹ್, ನೋಡ್ರಿ ಪೂರ ಇಲ್ಲಿ ಕೂತು ಬೀಚ್ ಎಂಜಾಯ್ ಮಾಡ್ಬೋದು. ವ್ಯೂ ಪೂರಾ ಹೋಲ್ ಬೀಚ್ ಕಾಣ್ತದೆ. ನೋಡು ಸ್ವಲ್ಪ ಎಲ್ಲ ಕಾಣ್ತಾವೆ, ಬಟ್ ಆದರೂ ಮಸ್ತ್ ಸ್ವಲ್ಪ ಕಾಣ್ತದೆ. ಮಸ್ತ್ ಮಜಾ ಬರ್ತದೆ. ಸೊ ಎಲ್ಲ ಸಣ್ಣ ಸಿಟ್ಟಿಂಗ್ ಏರಿಯಾ ಟೈಪ್ ಮಾಡಿ ಇಲ್ಲಿ ಮಸ್ತ್ ಪೂರ ಇಲ್ಲಿಂದ ವ್ಯೂ ನೋಡ್ಬೋದು. ವಾಹ್, ನೋಡಿರಿ ಪೂರಾ ಬೀಚ್. ಆ ಕಡೆ ಎಲ್ಲ ಬೀಚ್ನ ಆ್ಯಕ್ಟಿವಿಟೀಸ್ ಆಗ್ತಿರ್ತಾವೆ ರೀ. ಆ ಕಡೆ ಆ ಸೈಡ್, ಈ ಸೈಡ್ ಆಗಲ್ಲ. ಅಲ್ಲಿ ತಳಗ ಇದು ನೋಡ್ರಿ ನಾವು ತರಿಸಿವಿ ಸೀ ಫುಡ್ ಸ್ಪ್ಯಾಗೆಟಿ. ಬರೀ ಟೇಸ್ಟ್ ಮಾಡೋಮಂತ. ನೀವು ಬರೀ ತಿಂತಿದ್ದೀರ. ಎಲ್ಲಿ ತಿಂದಿರಿ ಅಂತ ಏನೋ ತಗೋ.
ರೊಕ್ಕ ಕೊಟ್ಟು ಪೈಸಾ ವಸೂಲು ಮಸ್ತ ನೈಸ್. ಇದು ನಮ್ಮ ಫ್ರೆಂಡ್ ಏನು ಆರ್ಡ್ರ್ ಮಾಡ್ರಿ ಲಾಬ್ಸ್ಟರ್ ಆತ ನೋಡೋಣ ಅಂಜಿಗೆ ಬರೋದು ಹೆಂಗೆ ತಿಂತಾರೆ ಯಾರಿಗೆ ಗೊತ್ತಾರೆ ಮಾರಾಯ. ಅದು ಇದೇನು ಬಿಳಿ ಬಿಳಿ ಹಾಕ್ಯಾರ ಮ್ಯಾಗ. ಇಲ್ಲಿ ರೈಸ್ ಬುಟ್ಟಿ ಇಟ್ಟಾರ, ಇಲ್ಲಿ ಗಜ್ಜರಿ, ಡಬ್ಬು ಮೆಣಸಿನ್ಕಾಯಿ, ಇದು ಬೀನ್ಸ್ ಪಲ್ಯ ಹಾಗೆ ಉದ್ದಿಗೆ ಇಟ್ಬಿಟ್ಟಾರ. ಇದು ಬ್ರೋಕ್ಲಿ ಅದ. ಸೊ ಟೋಟಲಿ ಇಷ್ಟು ಮಾಡಿಕೊಟ್ರೆ ಇಟ್ಟಕ್ಕೆ 4,000 ಆತ್ರಿ. ಏನಪ್ಪ ನೋಡ್ರಿ, ಇದು ನೋಡೋಣ ಅಂಜಿ ಕಣ್ಣು ನೋಡ್ರಿ ಮಾರಾಯ ಅದ್ರದ್ದು ಹೆಂಗೆ ಅಂಜಿಗೆ ಬರೋದು. ಇದು ನೋಡ್ರಿ ನಾವು ಆರ್ಡ್ರ್ ಮಾಡೀವಿ ಕ್ರಿಸ್ಪಿ ಫ್ರೈಡ್ ಚಿಕನ್. ಮಸ್ತ್ ಇರ್ತದೆ ಹೇಳ್ತಾರೆ, ನೋಡಂಬರ್ರಿ ಬರ್ರಿ ಟ್ರೈ ಮಾಡಮಂತ. ವಾವ್ ಚಲೋ ಅನ್ಸದ ರೀ. ವಾವ್ ಮಸ್ತ್ ಅದ ರೀ. ನೀವು ಬಂದಾಗ ಟ್ರೈ ಮಾಡಿರಿ. ವಾಹ್ ಏನು ಮಸ್ತ್ ಅದ ರೀ. ಟೇಸ್ಟ್ ಹೇಳ್ತೀನಿ ಮಸ್ತ್. ಫುಲ್ ಬೀಚ್ ವ್ಯೂ ಎಂಜಾಯ್ ಮಾಡ್ಕೋತೇನೆ ನಾ ಅಂತರು. ನೀವು ಬಂದು ವಿಸಿಟ್ ಮಾಡಿರಿ. ಇಲ್ಲಿ ಗೋವಾದಾಗ ಬಂದೀವಿ. ಇಂಥಲ್ಲಿ ನಮ್ಮ ಕರ್ನಾಟಕದ ಸಿಕ್ಕಾದ್ರೆ ಭಾಳ ಖುಷಿ ಆಗ್ತದೆ. ನಮ್ಮ ಕರ್ನಾಟಕದ ಮೆಂಬರ್ ಮೇಡಮ್ ಸಿಕ್ಕಾರ. ಹಾಯ್ ಮೇಡಮ್, ಆರಾಮ್ ರೀ? ಊಟ ಮಸ್ತ್ ಐತೆ. ಬರ್ರಿ ನಾ ಮಸ್ತ್ ಅದೀವಿ. ಮತ್ತು ರೀ ಎಲ್ಲ ಮಸ್ತ್ ಅದ ರೀ. ನಮಗಂತೂ ಭಾಳ ಇಷ್ಟ ಆಯ್ತು, ಲೈಕ್ ಆಯ್ತು. ರೊಕ್ಕ ಕೊಟ್ಟಿದ್ದಕ್ಕೂ ಭಾಳ ಫಾಯ್ದಾ ಆಯ್ತು ನಮ್ಗೆ. ಮತ್ತು ಅಂತಂದ್ರೆ ನೀವು ಸಿಕ್ಕಿದ್ರೆ ಭಾಳ ದೊಡ್ಡ ಖುಷಿ ಆಯ್ತು. ನಮ್ಮ ಕರ್ನಾಟಕದ ಸಿಕ್ಕಾರಣ ಫುಲ್ ಖುಷಿ ಆಯ್ತು ನನಗೆ. ಯಾಕೆ ಆಲ್ಮೋಸ್ಟ್ ಮುಂಜಾನೆ ಎಲ್ಲರೂ ಹಿಂದಿ ಮಾತಾಡ್ಕೊತಿದ್ದಾರೆ. ಸೊ ನೀವು ನಮ್ಗೆ ಬಂದು ನೀವೇ ಅಪ್ರೋಚ್ ಮಾಡಿ ಕನ್ನಡದವ್ರು ಕೇಳಿ ಮಾತಾಡಿದ್ರೆ ಅದು ನಮ್ಗೆ ಭಾಳ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್. ಮತ್ತು ರೀ ಮತ್ತು ಫುಡ್ಡು ಭಾಳ ಇಷ್ಟ ಆಯ್ತು ರೀ. ನಿಮ್ಮ ಸರ್ವಿಸಿಂಗು ಚಲೋ ಐತ್ರಿ ಭಾಳ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲ ಮಸ್ತ್ ತಿನ್ನೋದು ಮುಗಿತು, ಕುಡಿಯೋದು ಮುಗಿತು. ನೀರು ಕುಡಿದ್ವಿ, ವಾಟರ್ ಮೆಲನ್ ಜ್ಯೂಸ್ ಕುಡಿದ್ವಿ, ಶಿಸ್ತು ತಿಂದ್ವಿ, ಎಲ್ಲ ತಿಂದ್ವಿ, ಫೋಟೋ ತಕ್ಕೊಂಡ್ವಿ, ಎಲ್ಲ ಮಾಡಿದ್ವಿ. ಸ್ವಲ್ಪ ಬೀಚ್ ಮುಂದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡತ್ತೀವಿ. ಮಸ್ತ್ ನಿದ್ದೆ ಬರತ್ತದ. ಬೀಚ್ ನೋಡ್ರಿ ಮಸ್ತ್ ಕಾಣತ್ತದ. ಕೂತು ರಿಲ್ಯಾಕ್ಸಿಂಗ್ ಸ್ವಲ್ಪ ತಂಪು ಶಾಂತಿ ಅನ್ಸತ್ತದ. ಅದಕ್ಕೆ ಬಂದು ಕೂತೀವಿ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊಂಟಿವಿ ವಾಪಸ್ ಮನೆ ಕಡೆ, ರೂಮ್ ಕಡೆ. ಯಾರು ಬಾಟ್ಲಿ ತೊಗೊಂಡು ಮಸ್ತ್ ಇಷ್ಟ ಅದು. ಮಸ್ತ್ ಪ್ಲ್ಯಾಂಟ್ ಹಚ್ಚು ಮತ್ತು ನೋಡಿ ಎಲ್ಲ ಕಡೆ ತಿರುಗಡೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ವಾಪಸ್. ಈಗ ಶಾಪಿಂಗ್ ಮಾಡಕ್ಕೆ ಬಂದೀವಿ. ನೋಡೋಮಂತ ಏನು ಸಿಗ್ತಾವೆ ಇಲ್ಲ ಹೇಳಿ. ಮಸ್ತ್ ಕಾಣತ್ತವ ನೋಡ್ರಿ ಎಲ್ಲ ಇಲ್ಲಿ ಶಾಪಿಂಗ್ ಎಲ್ಲ ನೋಡ್ರಿ. ಇಲ್ಲಿ ನಾನು ಅಂಗಡಿಗಳು ಅದಾವ ಮಸ್ತ್ ನೋಡ್ರಿ. ಎಲ್ಲ ಪೂರ ಶಾಪಿಂಗ್ ಅದ ಅಲ್ಲೇ. ಇಲ್ಲಿ ಮಸ್ತ್ ಶಾಪಿಂಗ್ ಮಾಡೋಮಂತ ನೋಡ್ರಿ. ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿರಿ ಅಂಜನಾ ಬೀಚಿಗೆ. ಅದು ಶಾಪಿಂಗ್ ಮಾಡೋ ವೇದಾಗೆ ಬೀಚ್ ಐತಿ, ಅಂಜನಾ ಬೀಚ್ ಅಂತೇಳಿ. ಅದಕ್ಕೆ ಅಂತೇಳಿ ಬೀಚ್ ನೋಡ್ಕೊಂಡು ಹೋಗೋಮಂತ ಬಂದ್ವಿ. ನೋಡ್ರಿ ಬೀಚ್ ಕಾಣತ್ತದ ಪೂರ ಉಸಕ್ಕೆ. ಇಲ್ಲಿಂದ ಸ್ಟಾರ್ಟ್ ಆಗ್ಯದ ಬೀಚ್ ಅಂತೂ. ಇನ್ನೂ ತಳಗದ ಕಡೆ ಇದು ಕೆಫೆ ಅದ. ಮಸ್ತ್ ಬೀಚ್ ಕಾಣತ್ತದ. ಇಲ್ಲೊಂದು ಬೀಚ್ ನೋಡಿ ಹೋಗೋಮಂತ ನೋಡ್ರಿ. ವೆಲ್ಕಮ್ ಬ್ಯಾಕ್. ಹೋಗ್ತೀವಿ ಬೀಚ್ ತಿರುಗಾಡಿದ್ವಿ, ಶಾಪಿಂಗ್ ಅಂತ ಹೇಳಿ ಅಲ್ಲೆಲ್ಲ ನೋಡಿದ್ವಿ. ಅಂಥ ಪರ ಏನು ಚೀಪ್ ಇರಲಿಲ್ಲ, ತುಟ್ಟಿನೇ ಇತ್ತು. ನಮ್ಮ ಬಿಜಾಪುರ ಚಲೋ ಇತ್ತು. ಸ್ವಲ್ಪ ಏನರ ಸ್ವಲ್ಪ ಕಮ್ಮಿ ಮಾಡಿರಿ, ಬಾರ್ಗೇನಿಂಗ್ ಮಾಡಿದ್ರೆ ಸ್ವಲ್ಪ ಕಮ್ಮರೆ ಮಾಡ್ತಾರೆ ಮಕ್ಕಳು. ಇಲ್ಲಿ ನಡಿ ಮುಂದೆ ಅಂತ ಸೀದಾ ಮರಿಮ್ಯಾಗ ಸೌದಕ್ಕಾಗಿ ಏನೋ ಅಂತ ಪರಿ ತೊಗೊಲಿಲ್ಲ. ನಾ ಅಂತೂ ಏನು ತೊಗೊಲಿಲ್ಲ. ನೆಕ್ಸ್ಟ್ ಅಲ್ಲಿ ಹೋಗಿ ಬಂದೀವಿ. ಮತ್ತು ಅಲ್ಲಿ ಶಿಸ್ತು ರೊಕ್ಕ ವಸೂಲು ಮಾಡಿದ್ರೆ ಹೇಳ್ತೀನಿ. ಎಲ್ಲಿ ಮಯಾನ್ ಬೀಚ್ ಕ್ಲಬ್ದಾಗ ಮಕ್ಕಳು GST 150 ಮೂರು GST ಮತ್ತೇನು ತೊಗೊಂಡೆ. ಅದಾದ್ಮೇಲೆ ಮತ್ತು 1100 ಹತ್ರಿ. ಇದು ಸರ್ವಿಸ್ ಚಾರ್ಜ್ ಇತ್ತು. ಮಕ್ಕಳು ಏನು ಸರ್ವಿಸ್ ಚಾರ್ಜ್ ಹೋದ್ರೆ ಯಾರು ಗೊತ್ತು, ಏನು ಸರ್ವಿಸ್ ಕೊಟ್ಟರೆ ಯಾರು ಗೊತ್ತು. ಸ್ಟಾರ್ಟಿಂಗ್ ನಮ್ಗೆ ಹೇಳ್ತಾರೆ ಒಬ್ಬೊಬ್ರಿಗೆ 2,000 ಅಂತ ಹೇಳಿ. ಆಮೇಲೆ ಒಳಗೆ ಹೋದ್ಮ್ಯಾಗ ಗೊತ್ತಾಯ್ತು ಸರ್ವಿಸ್ ಚಾರ್ಜ್ ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕಂತ ಶಿಸ್ತು ಹಚ್ಚಿ ಮಂಡಾಶ್ ಬಿಟ್ರಿ ನಮ್ಗೆ. ಸೊ ಬಂದಾಗ ಸ್ವಲ್ಪ ಹುಷಾರಾಗಿರ್ರಿ. ಅಲ್ಲಿ ಹೋದಾಗ ನೋಡ್ಕೊಂಡು ಮಾಡಕ್ಕೆ ಹೋಗೋದು ಬರ್ರಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.